ಸಾವ್ಕಾರ್ರೆ ಇನ್ನೂ ಯೋಸ್ ದಿನ ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಹಳೆ ಮನೆಗೆ ಏನೇ ಕಾಲ ಹಾಕ್ತೀರಾ ಹೇಳಿ? ಹಾಂ, ಸುಮ್ಕೆ ಏನೇ ನೋಡಿರಿ ನಿಮ್ಮ ಮೇಲೆ ಯಾರಿಗೂ ಕೋಪ ಇಲ್ಲ, ನಿಮ್ಮ ಮೇಲೆ ಯಾರಿಗೂ ಬೇಜಾರಿಲ್ಲ. ನೀವು ಸುಮ್ಕೆ ನೀ ಹಂಗೆ ಅಂದ್ಕೊಂಡು ಇಲ್ಲಿ ಕುಂತಿದ್ದೀರಾ ಅಷ್ಟೇನೆಯ. ಯಾವ ಬೇಜಾರು, ಯಾವ ತೊಂದರೆ, ಯಾರಿಗೇನು ಮನಸ್ತಾಪಗಳೂ ಇಲ್ಲ. ನೋಡಿ ನನ್ನ ಮಾತು ಕೇಳಿ ನಡೀರಿ ಸುಮ್ಕೆ ಏನಿಯ. ಅಲ್ಲಿ ಸಾವ್ಕ ತಮ್ಮರು ಕಾಯ್ಕೊಂಡಿರ್ತಾರೆ. ಹೇಳಕಣ. ಹಾಂ, ವಯಸ್ಸಾದ್ಮೇಲೆ ಇರಲೇಬಾರ್ದು ಮನುಷ್ಯ ಅದನು. ನಾನೇನು ಹಂಗೋ ಹಿಂಗೋ ಅಡ್ಡ ದುಡ್ಡಿ ಜೀವನ ಮಾಡ್ಕೊಂಡಿವ್ನಿ. ಆ ಮನ್ಯಾಗ ನನಗೆ ಯಾವ ಮುರುವಾದಿ ಐತೆ ಅಂತ ನಾನು ಹೋಗ್ಬೇಕಿಲ್ಲ. ಮನೆ ಆಡಳಿತ ಯಾವಾಗ ನಮ್ಮ ಕೈಯಾಗಿರ್ತದೋ ಅಷ್ಟೇನೇನಿಯ ನಮಗೆ ಅಂತ ಹೇಳ್ಬಿಟ್ಟು ಏನಾರ ಇರೋದು. ನೋಡು ಈ ಮನೆಯಾಗಿ ಒಬ್ಬನೇನೆಯ ಈ ಮನೆಯಾಗಿ ನೆಮ್ಮದಿಯಾಗಿವ್ನಿ. ನೋಡು ಹೋಯ್ತೀನಿ, ಹೋಟ್ಲಾಗ ಹೋಯ್ತೀನಿ, ಊಟ ಮಾಡ್ಕೊತೀನಿ, ಬರ್ತೀನಿ, ಮನಿಕತೀನಿ. ಅಷ್ಟೇನೇನಿಯ. ನನಗಿನ್ನು ಯಾರ ಚಿಂತೆನೂ ಇಲ್ಲ. ನನ್ನ ಮಗ ಬಂದು ಬಂದು ಒಯ್ತಾ ಇರ್ತಾನೆ, ಕಾಸು ಕೊಟ್ಟು ಕೊಟ್ಟು ಒಯ್ತಾ ಇರ್ತಾನೆ. ತಗೊಳಪ್ಪ ತಗೊಳಪ್ಪ ಅಂತ. ಇನ್ನೇನು ಬೇಕು ನನಗೆ ಹೇಳು? ಇನ್ನೇನು ಬೇಡ. ನೆಮ್ಮದಿಯಾಗಿವ್ನಿ ಈ ಮನೆಯಾಗೆ. ನೆನ್ನೆ ತಾನೇ ನನ್ನ ಮಗ ಬಂದಿದ್ದ. ಈಗ 2,000 ರೂಪಾಯಿ ಕೊಟ್ಟು ಹೋಗವ್ನಿ. ತಗೊಳಪ್ಪ ಖರ್ಚಿಗೆ ಅಂತ ಹೇಳ್ಬಿಟ್ಟು. ಹಾಗೆಲ್ಲ ನೋಡ್ಕೊತವ್ನು ಸಾಕು. ನನಗೆ ಮನೆಗೆ ಹೋಗ್ಬಿಟ್ಟು ಸುಮ್ಮನೆನೇ ಯಾಕೋ ನನಗೆ ಮನಸ್ಸು ಒಂಥರ ಅನ್ನಿಸ್ತದೆ ನನಗೆ. ಆ ಮನೆಗೆ ಹೋಗಿರೋಕ್ಕೇನೆ. ಬಿಡು, ಇರು ಒಬ್ಬನೇ ಆರಾಮಾಗಿದ್ದೀನಿ. ಇವ್ನು ಯಾಕೆ ಯಾರನ್ನ ಕರ್ಕೊಂಡು ಈ ಕಡೆ ಬತ್ತವನಲ್ಲ? ಓಹೋ, ರಾಹುಲಪ್ಪ. ನೀನ್ ಯಾಕ್ಲ ಬಂದೆ ಈ ಮನೆಗೆ? ಬಡ್ಡೆತದೆ. ನಿನ್ಗೂ ನನಗೂ ಈ ಸಂಬಂಧನ ಇಲ್ಲ, ಹೋಗು ಅಂತ ಹೇಳಿ ಕೂಗಿಸ್ಕೊಳಿಸ್ತಿಲ್ವಾ? ಹಾಂ, ನಿಮ್ಮ ಅಮ್ಮನೇ ನೀ ಅಂತ ಅಲ್ಕ ಕೆಲಸ ಮಾಡ್ಬಿಟ್ಟು ಸುಳ್ಳು ಹೇಳ್ಕೊಂಡು ಇದು ಮಾಡ್ಕೊಂಡು ಬಂದವಳಲ್ಲ. ಇನ್ನ ನೀನು ಯಾಮಕ್ಕೆ ಓದ್ಕೊಂಡು ಇಲ್ಲಿ ಗಂಟೆ ಬಂದ್ಬಿಟ್ರೆ ನೀನು ಯಾರು ಇರಲ್ಲ ನನ್ವೆ. ಏನು ಕಿಲು ಕರ್ಕೊಬಿಟ್ಟು ಬಂದಿದ್ಯಾ? ಒಯ್ತಾರ ಸುಮ್ಕೇನಿಯಾ ಅನ್ಕೊಂಡು ಮುಂದೆ ನಿಂತ್ಕೊಬೇಡ ನೀನು. ಅಪ್ಪ, ನಮ್ಮಮ್ಮ ಏನಾರ ತಪ್ಪು ಕೆಲಸ ಮಾಡಿರ್ಬೋದು, ಆದರೆ ನಾನು ತಪ್ಪು ಕೆಲಸ ಮಾಡಿಲ್ಲ ಕಣಪ್ಪ. ನಾನು ಒಳ್ಳೆ ಕೆಲಸನೇ ಮಾಡೀವ್ನಿ. ನಾನೇನು ಅಂಥದ್ದು ತಪ್ಪು ಕೆಲಸ ಮಾಡ್ಬಿಟ್ಟಿವ್ನಾ? ನೋಡಿ, ನಮ್ಮಿಬ್ರು DNA ಪರೀಕ್ಷೆನೂ ಮ್ಯಾಚ್ ಆಗೈತೆ. ನೀವೇ ನಮ್ಮಪ್ಪ, ನಾನೇ ನಿನ್ನ ಮಗ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕಿನ್ನೂ ಬೇರೆ ಬೇಕೇ? ಅಪ್ಪ, ನನಗೂ ತಪ್ಪಿನವ್ರು ಆಗೋಗ್ಬಿಟ್ಟೈತೆ ಕಣಪ್ಪ. ನನಗೂನುವೆ ಜೀವನ ಏನು, ಕಷ್ಟ ಏನು ಅಂತ ಅರ್ಥ ಆಗೋಗ್ಬಿಟ್ಟೈತೆ. ನನಗೂ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಪ್ಪ. ಅಮ್ಮನ ಕಥೆಯ ಬಿಟ್ಬಿಡು. ಆದರೆ ನಿಮ್ಮ ಮಗ ಆಗ್ಬಿಟ್ಟು ನಿಮ್ಮ ಮಗ ಅನ್ನಿಸ್ಕೊಂಡು ನಾನು ನಿಮ್ಮ ಕೀರ್ತಿ ಹಿರಿಮೆನ ಮ್ಯಾಲ್ಗಡೆ ಹಾರಿಸ್ತೀನಿ ಕಣಪ್ಪ. ನೀನೇನು ತಲೆ ಕೆಡಿಸ್ಕೋಬೇಡ. ನೋಡಿ ಸಾವ್ಕಾರ್ರೆ, ಎಲ್ರನ್ನೂ ಬಿಟ್ಕೊಂಡು ಹೋದ್ರೆ ಬಿಟ್ಕೊಂಡು ಹೋಯ್ತಾನೇ ಇರ್ತೀರ. ಇವನೇನು ಬ್ಯಾರೆನಾ? ಅವತ್ತು ಪಂಚಾಯತಿನಾಗೆ ಉಸಾ ಡಾಕ್ಟ್ರು ಉಸಾ ಎಂಬೋರೇನೇನಿಯ ನೀವೇನೇನಿಯ ಹುಡುಗನ ಅಪ್ಪ ಅಂತ ಹೇಳ್ಬಿಟ್ಟು ಅದೇನೋ ರಿಪೋರ್ಟ್ ಬಂದೈತಿ ಅಂತ ಹೇಳ್ಬಿಟ್ಟು ತೋರ್ಸವ್ರೆ. ಇವರೇ ನಿಮ್ಮ ಮಗ. ಏನೋ ನಿಮ್ಮ ಹೆಂಡ್ತಿ ತಪ್ಪು ಮಾಡಿರ್ಬೋದು, ಆದರೆ ನಿಮ್ಮ ಮಗ ಏನಾರ ತಪ್ಪು ಮಾಡವನೇ? ಅಪ್ಪ, ನನಗೂ ಜೀವನ ಭಾಳ ಕಷ್ಟ ಐತೆ. ಏನೇನೇನೋ ಮಾಡ್ತಾ ಇದ್ದೀನಿ ಕಣಪ್ಪ. ನನ್ನ ಜೀವನವೇ ಸರಿ ಮಾಡ್ಕೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇಕ್ಕಿದ್ದೆಲ್ಲನೂ ಎಡವಟ್ಟಾಯ್ತೈತೆ, ಮಾಡಿದ್ದೆಲ್ಲ ಎಡವಟ್ಟಾಯ್ತೈತೆ. ನನಗಂತೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಕಣಪ್ಪ. ಪೂರ್ತಿ ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಮನೆಯಾಗ ನೀನು ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಅದಕ್ಕೇನೆ ನಿನ್ನೆನೇ ಹುಡುಕೊಂಡ್ಬಿಟ್ಟು ಇಲ್ಲಿ ಗಂಟ ಬಂದಿದ್ದೀನಿ. ನೀನು ನನಗೆ ಸಹಾಯ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ಕಣಪ್ಪ. ಹ್ಮ್. ನಾನೇನು ಅಂತ ಸಹಾಯ ಮಾಡಲಿ? ನನ್ನ ಹತ್ರ ದುಡ್ಡು ಕಾಸು ಇದ್ರೆ ತಾನೇ ನಾನು ಸಹಾಯ ಮಾಡೋಕ್ಕೆ. ನಾನೇ ಇನ್ನೊಬ್ರು ಭಿಕ್ಷೆನಾಗಿ ಬದುಕಿದ್ದೀನಿ. ಅದ್ರಾಗೆ ಇನ್ನು ಸಹಾಯ ಬೇರೆ ಕೇಳು ನಿಮಗೆ. ನೋಡು, ನೀನು ನನ್ನ ಹತ್ರ 10 ರೂಪಾಯಿ ದುಡ್ಡು ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ 10 ರೂಪಾಯಿ ಕಾಸಿಲ್ಲ. ನನ್ನ ಹತ್ರ 0, 0, 0. ನನ್ನ ಹತ್ರ ದುಡ್ಡು ಇರೋದೇನೆ 0. ಹಿಂಗೆಲ್ಲನೂ ನನ್ನ ಹತ್ರ ಬಂದು ಅಪ್ಪ ಅಪ್ಪ ಅಂತ ನಾಟಕ ಮಾಡ್ಬಿಟ್ಟು ದುಡ್ಡು ಕೀಳ್ಬೋದು ಅಂತ ಪ್ಲ್ಯಾನ್ ಮಾಡಿದರೆ ಅದೆಲ್ಲ ಮರ್ತ್ಕೊಬಿಡು. 10 ರೂಪಾಯಿ 10 ರೂಪಾಯಿ ನನ್ನ ಹತ್ರ ಇಲ್ಲ. ಇದೇನು ಊರಿಗೆ ಸಾಹುಕಾರ ಅಂತ ಹೇಳ್ತಾನೆ, ಈಗ ಬಂದು ಹಳೆ ಮನೆಯಾಗ ಭಿಕಾರಿ ಥರ ಬಿದ್ದವನಲ್ಲ. ಯಾರಿಗೆ ಗೊತ್ತಪ್ಪ, ಗೊತ್ತಾಗ್ತೈತಿರು. ಅಪ್ಪ, ನೀನು ದುಡ್ಡು ಕಾಸು ಎಲ್ಲ ಯಾರು ಕೇಳಿದ್ರು? ಈಗ ಅವಶ್ಯಕತೆ ನನಗೇನಿಲ್ಲ. ದುಡ್ಡು ಕಾಸು ಎಲ್ಲನೂ ಹೆಂಗೋ ನಡೆದೋಯ್ತದೆ. ಅಪ್ಪ, ಅದು ನಾನು ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ ಕಣಪ್ಪ. ಸಣ್ಣ ತಪ್ಪು. ಏನ್ಲ? ನನಗೆ ತಲೆನಾಗೆ ಏಟು ಬಿದ್ದುಬಿಟ್ಟಿತ್ತಲ್ಲಪ್ಪ. ನಾನು ಹೆಂಡ್ತಿನ ಮರ್ತೋಗ್ಬಿಟ್ಟಿದ್ದೆ. ಹೆಂಡ್ತಿ ಅವಳೆ ಅನ್ನೋದು ನಿನಗೆ ಗೊತ್ತಿರಲಿಲ್ಲ ನನಗೆ. ಅಂದರೆ ನನ್ನ ಹೆಂಡ್ತಿ ಆಶಾ ಅವಳೆ ಅಂತ ನನಗೆ ಗೊತ್ತಿರಲಿಲ್ಲ. ಹಂಗೆ ಗೊತ್ತಿಲ್ದಿರೋ ಟೈಮಾಗ ನಿನಗೂ ಗೊತ್ತಲ್ಲಪ್ಪ ನನ್ನ ತಲೆಗೆ ಏಟು ಬಿದ್ದಿತ್ತು ಅಂತ ಹೇಳ್ಬಿಟ್ಟು. ಹಂಗೆ ಗೊತ್ತಿಲ್ದಿರೋ ಟೈಮಾಗೆ ಈಗ ನೋಡಪ್ಪ, ಇವಳು ರಾಣಿ ಅಂತ ಹೇಳ್ಬಿಟ್ಟು ಇವಳನ್ನ ಮದುವೆ ಮಾಡ್ಕೊಬಿಟ್ಟೆ ಕಣಪ್ಪ ನಾನು. ಇನ್ನೊಂದು ಮದುವೆ. ಏನೋ ಈ 2ನೇ ಮದುವೆ ಮಾಡ್ಕೊಂಡ? ಹ್ಞೂ ಕಣಪ್ಪ. ಏನೋ ಗೊತ್ತಿಲ್ದಿದ್ದಂಗೆ ಆಮೇಲೆ ನಾನು ಇನ್ನೊಂದ್ಕಿಂತ ತಲೆಗೆ ಎಡ್ ಬಿದ್ದುಬಿಟ್ಟು ನಾನು ಮದುವೆ ಆಗಿದ್ದೀನಿ ಅಂತ ಗೊತ್ತಾಯಿತು. ಆಮೇಲೆ ಈಗ 2 ಮದುವೆ ಆಗಿದ್ದೀನಿ ಅಂತ ಗೊತ್ತಾಗ್ಬಿಟ್ಟೈತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಈಗ ಶಾರದಿಗೂ ಅವ್ರ ಅಮ್ಮಂಗೆ ಇಬ್ರಿಗೂನುವೆ ನಾನು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಚರ್ಮ ಎಲ್ಲ ಹಂಗೆ ಸುಲಿದ್ಬಿಟ್ಟು ಉಪ್ಪು ಖಾರ ಹಾಕ್ಬಿಡ್ತಾರೆ ಕಣಪ್ಪ. ಅದಕ್ಕೆ ಇವಳನ್ನ ಇಲ್ಲೇನೇ ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೀನಪ್ಪ. ಇದೇ ಮನೆಗೇನೆ ಇರ್ತಾಳೆ. ಒಂಚೂರು ಮನೆ ಕೆಲಸ ಮಾಡ್ಕೊಂಡು, ನಿಮಗೂ ಸಹಾಯ ಮಾಡ್ಕೊಂಡು, ಕಸ ಗುಡಿಸ್ಕೊಂಡು, ಪಾತ್ರೆ ತೊಳ್ಕೊಂಡು, ಓಡಾಡ್ಕೊಂಡು ಇರ್ತಾಳೆ ಕಣಪ್ಪ. ನಾನು ಬೇರೆ ಕಸ ಗುಡಿಸ್ಬೇಕಂತೆ. ಇದೇನ್ಲ ಮಾಡಿದೆ? ಇರೋ ಒಬ್ಳು ಎಂಡ್ರನ್ನೇ ಸಾಕಾಯ್ತಿಲ್ಲ ನಿನ್ನ ಕೈಲಿ. ನೋಡು, ಇಬ್ಬಿಬ್ರು ಎಂಡ್ರನ್ನ ಕಟ್ಕೊಳ್ಳೋದು, ಒಬ್ಬ ಎಂಡ್ರು 420 ಆಗೋದು, ಇನ್ನೊಬ್ಳು ಎಂಡ್ರು 840 ಆಗೋದು. ಇಬ್ಬಿಬ್ರು ನಮ್ಮ ಕೈಲಿ ನೋಡ್ಕೊಳಕ್ಕಾಗಕ್ಕಿಲ್ಲ ಕಣ. ಇಷ್ಟೊಂದು ದುಡ್ಡಿದ್ದು ಕಾಸಿದ್ದೆ ನನ್ನ ಕೈಲಿ ಕಿಸಿಯೋಕ್ಕಾಗಲಿಲ್ಲ. ನೀನು ಏನ್ಲ ಕಿಸಿತೀಯ? ಇದೆಲ್ಲ ಬೇಕಿತ್ತೇನಲ್ಲ ನಿನಗೆ? ಹಾಂ, ತಲೆಗೆ ಏಟು ಬಿದ್ದಾಗ ಏನೇನು ಕೆಲಸ ಮಾಡಿದ್ಯೋ ನಾ ಕಾಣೆ. ಇವ್ರಿಗೆ ಏನಾರ ನಮ್ಮ ಮನೆಯಾಗ ಇದ್ಬಿಟ್ರೆ, ನನ್ನ ಮಗ ಏನಾರ ಚಿಕ್ಕ ಸಾವುಕಾರ ನೋಡ್ಬಿಟ್ಟ ಅಂದರೆ ನನ್ನ ಕತೆ ಮುಗೀತು. ನನ್ನ ಎಂಡ್ರೇನಾರ ನೋಡ್ಬಿಟ್ಲು ಅಂದರೆ ನನ್ನ ಕತೆ ಸುಮ್ಮನೆ ಬಿಡ್ತಾರಾ? ಮತ್ತೆ ಶುರುವಾಯ್ತಾ ನಿಮ್ಮದು ಅದು ಇದು ಅಂತ ಶುರು ಮಾಡ್ಕೊಬಿಡ್ತಾರೆ. ನಿನಗೆ ಸಹಾಯ ಮಾಡೋದೇನಾರ ನಾನು ಎಂಡ್ರಿಗೆ ಗೊತ್ತಾದರೆ ಮತ್ತೆ ನಿಮ್ಮ ಅಮ್ಮಂಗೂ ನನಗೂ ಮತ್ತೆ ಸಂಬಂಧ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಗ್ರಾಚಾರ ಕೆಡ್ತದೆ. ನೋಡು, ಇವ್ರನ್ನ ಎಲ್ಲನ ಕರ್ಕೊಂಡೋಗಿ ಬ್ಯಾರೆ ಮನೆಗೆಲ್ಲನ ಇಕ್ಬಿಡು, ಬಾಡಿಗೆ ಗಿಡಿಗೆ ಮನೆಗೆ. ಈ ಮನೆಯಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅಪ್ಪ, ಇದಕ್ಕಿನ್ನೂ ಬೇರೆ ಯಾವ ಆಪ್ಷನು ನಂಗೆ ಇಲ್ಲ ಕಣಪ್ಪ.
ನನ್ನ ಹತ್ರ ಅಷ್ಟೊಂದು ಇವಾಗ ದುಡ್ಡು ಕಾಸು ಇಲ್ಲ ಕಣಪ್ಪ. ನಿಮ್ಮ ಹತ್ರನೂ ಇಲ್ಲ. ಇದ್ದಿದ್ರೆ ಸಹಾಯ ಕೇಳ್ಬೋದಿತ್ತೇನೋ. ನಿಮ್ಮ ಹತ್ರನೂ ಕಾಸಿಲ್ಲ, ನನ್ನ ಹತ್ರನೂ ಕಾಸಿಲ್ಲ. ಅಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳಪ್ಪ. ಒಂದು ಸ್ವಲ್ಪ ದಿನ ಅಷ್ಟೇನೆ. ನಾನು ಫ್ಯಾಕ್ಟ್ರಿ ಕಟ್ಟೋಕ್ಕೆ ಅಂತ ತುಂಬ ಓಡಾಡ್ತಾ ಇದ್ದೀನಿ. ನಿನಗೂ ಗೊತ್ತಲ್ವಾ? ಆ ಫ್ಯಾಕ್ಟ್ರಿಲ್ಲ ಕಟ್ಟಿ ಜಮೀನೆಲ್ಲ ನನ್ನ ಹೆಸ್ರಿಗೆ ಆಗ್ಬಿಟ್ರೆ ಎಲ್ಲನೂ ಸಮಸ್ಯೆನೂ ಮುಗ್ದೋಯ್ತದೆ ಕಣಪ್ಪ. ನಿನ್ನ ಹೆಸ್ರಿಗೆ ಮಾಡಿಸಿದ್ದಕ್ಕ ಅಲ್ವಾ ನಿಮ್ಮಪ್ಪ ಜಮೀನ? ಅಯ್ಯೋ ಬಿಡು, ಅದೇನೇನೋ ಆಗೋಯ್ತು. ಅವಳ ಹೆಸ್ರಿಗೂ ನನ್ನ ಹೆಸ್ರಿಗೂ ಜಾಯಿಂಟ್ ಆಗೈತೆ ಇವಾಗ. ಅದಕ್ಕೆ ಒಂದು 2 ದಿನ ನಾನು ಫ್ಯಾಕ್ಟ್ರಿ ಕಟ್ಟೋಗಂಟ ಇವಳು ಇಲ್ಲೇ ಇರ್ತಾಳೆ. ಫ್ಯಾಕ್ಟ್ರಿ ಕಟ್ಟಿದ್ಮೇಲೆ ಆಮೇಲೆಲ್ಲ ಸರಿ ಮಾಡ್ತೀನಿ ನಾನು. ಇವನು ಫ್ಯಾಕ್ಟ್ರಿ ಕೊಡ್ತಾನೆ ಅಂತ್ಯಾ? ಅದಕ್ಕೆ ಇದೇ ಊರಾಗೆ ನೀ ನೋಡ್ಕೊಂಡಿರೋಣ ಸುಮ್ಮನಿರಪ್ಪ. ಇನ್ನೇನು ಮಾಡ್ತೀರಾ? ಮಗನ ಕಷ್ಟಕ್ಕಾಗ್ದಿದ್ದಂಗೆ ಇನ್ನೇನು ಬೇರೆಯವ್ರ ಕಷ್ಟಕ್ಕಾಗ್ತದೆ? ಯಾವತ್ತಿದ್ರು ಮಗ ಮಗನೇನ್ಯ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹ್ಞೂ ಅಂದ್ಬಿಡು. ಸುಮ್ಕೆನೇನಿಯ ಅತ್ತಾಗ ಇರುಸ್ಕ. ಹೆಂಗೋ ಒಂದು ಎಣ್ಣೆ ಇಕ್ಲಿದ್ರೆ ಮನೆ ಗುಡ್ಸಕ್ಕೂ ತೊಳಿಯಕ್ಕೂ ಬಳಿಯಕ್ಕೂ ಸಹಾಯ ಆಯ್ತದೆ. ನೀವೇ ಕಸ ಗುಡಿಸ್ತಾ ಇದ್ರಲ್ಲ, ಇವಾಗ ಹೆಂಗೋ ಮನೆ ಕಸ ಗುಡಿಸ್ಕೊಂಡು ಹೋಯ್ತದೆ. ಇನ್ನೇನು ಮಗುನ ಎಂಡ್ರಲ್ವಾ, ಸೊಸೆ ಮಗಳು ಸಮಾನಲ್ವಾ? ಹೆಂಗೋ ಇದ್ಕೊಂಡು ಹೋಯ್ತಾಳೆ. ನಿಮಗೂ ಒಂಚೂರು ಅಡುಗೆ ಪಡುಗೆಲ್ಲ ಬೇಯಿಸಿ ಹಾಕ್ತಾಳೆ. ಹ್ಞೂ ಜೀವನದಾಗೆ ಎಂತೆಂಥ ಅಲ್ಕ ಕೆಲಸನೋ ಮಾಡ್ಬಿಟ್ಟಿವ್ನಿ. ಇನ್ನು ಈ ಅಲ್ಕ ಕೆಲಸ ಮಾಡಿದ್ರೆ ಏನು ಆಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಈಗಲೇ ಪಾಪದ ಕೊಡ ಎಲ್ಲ ತುಂಬಿಟ್ಟು ತುಳುಕಿ ಈಚೆ ಕಡೆಗೆ ಚೆಲ್ಲೋಯ್ತೈತೆ. ಇನ್ನಿನ್ನು ಯಾವ ಲೆಕ್ಕ ನನಗೆ? ಆಯ್ತು ಬಿಡಪ್ಪ, ಏನೋ ಒಂದು ಮಾಡ್ತೀನಿ. ಇಲ್ಲೇ ಇರಿಸ್ಬಿಟ್ಟು ಹೋಗು. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಥ್ಯಾಂಕ್ಸ್. ನೋಡು, ಇವರೇ ನಮ್ಮಪ್ಪ ಸಾವ್ಕಾರು ಅಂತ ಹೇಳ್ಬಿಟ್ಟು ಇಡೀ ಊರಿಗೆ ಏನಿಯ ಸಾವ್ಕಾರ ಇವರೇನೇನಿಯ. ಈಗ ವಯಸ್ಸಾಗೈತಲ್ಲ, ಅದಕ್ಕೆ ಏನಿಯ ಜೀವನದ ಮೇಲೆಲ್ಲ ಜಿಗುಪ್ಸೆ ಬಂದ್ಬಿಟ್ಟು ಬಂದು ಮನೆಯಾಗವ್ರೆ. ನೀನು ನಮ್ಮ ಅಪ್ಪನ ಜೊತೆ ಏನಿಯ ಇರು, ಏನು ತೊಂದರೆ ಇಲ್ಲ ಸರಿನಾ? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರು. ಅವಾಗವಾಗ ಖರ್ಚಿಗೆ ಅಂತ ನಾನು 1,000 2,000 ಕೊಡ್ತಾ ಇರ್ತೀನಿ. ಹೆಂಗೋ ಜೀವನ ನಡೀತದೆ. ಹೆಂಗೋ ಸ್ವಲ್ಪ ದಿನ ಹಂಗೋ ಹಿಂಗೋ ಜೀವನ ತಿಳ್ಕೊಂಬಿಟ್ಟು ಹೋಗೋಣ, ಸರಿನಾ? ಆಮೇಲೆ ಫ್ಯಾಕ್ಟ್ರಿ ಆಗಿದ ತಕ್ಷಣ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಾವೇ ಒಂದು ಹೊಸ ಮನೆ ಕಟ್ಬಿಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ಅದ್ರಾಗೆ ನಾನು ನೀನು ಎಲ್ಲ ಇದ್ಬಿಡೋಣ. ಹ್ಞೂ ರೀ, ಆಯಿತು. ಈ ಕಳ್ಳನ ಮಗ ಆಡೋ ಆಟ ನೋಡಿದ್ರೆ ಚಿಕ್ಕ ವಯಸ್ಸಾಗ ನಾನೇ ನೋಡ್ಕೊಂಡಂಗೆ ಆಯ್ತದೆ. ಇನ್ನು ಇವನು ನೋಡ್ತಾ ಇದ್ರೆ ನಾನು ನೋಡೋ ಅವಶ್ಯಕತೆನೇ ಇಲ್ಲ. ನನ್ನ ಮಗ ಅನ್ನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಅಂತೂ ಮೊದಲೇ ಇಲ್ಲ ಬಿಡು. ಇವು ನನ್ನ ಮಗನೇ. ಆದರೆ ಒಂದೇ ಒಂದು ಕಂಡೀಷನ್, ದಿನ ಬಂದು ಹೋಗ್ಬೇಕು ಮಂತಕ್ಕೆ ನೀವು. ಇಲ್ಲ ದಿನ ಬಿಟ್ಟು ದಿನ ನಮ್ಮ ಮನೆಗೆ ಇರಬೇಕು. ಇಲ್ಲ ವಾರಕ್ಕೆ 3 ದಿನ ನಮ್ಮ ಮನೆಗೆ, ವಾರಕ್ಕೆ 3 ದಿನ ಅವಳ ಮನೆಗೆ. ಹಂಗಾದ್ರೂ ನೀವು ಮಾಡಬೇಕು. ಎಲ್ಲಾದ್ರೂ ನನಗೆ ಬೇಜಾರಾಯ್ತದೆ. ನಾನೆಲ್ಲ ಮಂತಕ್ಕೆ ಬಂದ್ಬಿಟ್ಟು ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ. ಬೇಡ 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 ಬೇಡ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಬಂದು ಒಯ್ತೀನಿ, ಸರಿನಾ? ಮಾವಯ್ಯ ಇಲ್ಲೇ ಸೆಟ್ಲ್ ಆಗ್ರಿ. ನಮ್ಮಪ್ಪ ಭಾಳ ಒಳ್ಳೇದು. ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತೈತೆ. ನೀವೊಂದು ಬಾಡಿಗೆ ಮನೆಗೆ ಇರಿಸ್ಬಿಟ್ಟು ಬಾಡಿಗೆ ಕಟ್ಟೋಷ್ಟು ಕೆಪಾಸಿಟಿ ಸದ್ಯಕ್ಕಿಲ್ಲ. ಮುಂದೆ ನೋಡೋಣ, ಸರಿನಾ? ಇವಾಗ ಈ ಮನೆಯಾಗೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಪಡುಗೆ ಮಾಡ್ಕೊಂಡು ಆರಾಮಾಗಿರು. ಹಳೆ ಮನೆಯೇ ಆದರೆ ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲದಕ್ಕೂ ಭಾಳ ಚೆನ್ನಾಗೈತೆ. ಹ್ಞೂ, ಸರಿ ಸರಿ ಆಯಿತು. ನನಗೆ ಖರ್ಚಿಗೆ ಅಂತ ನೀವು ನಾಳೆಗೆ ಬಂದುಬಿಟ್ಟು ಕಾಸೆಲ್ಲ ಕೊಟ್ಟೋಗಿ. ಆಯಿತು. ಹೆಂಗೋ ಈ ಮನೆಗೆ ಅಡ್ಡಾಡ್ಕೊಂಡು ನಾನು ನಮ್ಮಪ್ಪ ಇದ್ಬಿಡ್ತೀವಿ. ಆದಷ್ಟು ಬೇಗ ಮನೆಯಳಿ ಕೈಯಿಂದ ಎಲ್ಲ ಆಸ್ತಿನೂ ಕಿತ್ಕೊಬಿಡಿ, ಸರಿನಾ? ಆದಷ್ಟು ಬೇಗ. ಆಮೇಲೆ ನಾವು ನೀವು ಇಬ್ಬರೂ ಚೆನ್ನಾಗಿರೋಣ. ನನಗೆ ಗೊತ್ತು ನಿಮಗೆ ಆ ಎಳ್ಳಿ ಗುಗ್ಗು ಮೇಲೆ ಇಷ್ಟ ಇಲ್ಲ ಅಂತ. ಆದ್ರೂ ನೀವು ಆಸ್ತಿಗೋಸ್ಕರ ತಾನೇ ಸುಮ್ಮನೆ ಇರೋದು. ನೋಡು, ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ಯಾ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮತ್ತೆ ನಾನು ಅಂದರೆ ಸುಮ್ಮನೆನಾ? ಸರಿ ಸರಿ ಆಯಿತು. ನಾನು ಇಲ್ಲೇನೆ ಇರ್ತೀನಿ, ರೆಸ್ಟ್ ಮಾಡ್ತೀನಿ. ಮಾಡು ಮಾಡು. ಹಾಯ್ ಮಾವಯ್ಯ, ನನ್ನ ಹೆಸರು ರಾಣಿ ಅಂತ. ಇನ್ಮೇಲೆ ಇಲ್ಲೇ ಇರ್ತೀನಿ ನಾನು. ನನ್ನ ಹೆಂಡತಿ ಹೆಸರನ್ನ ಇಕ್ಕೊಬಿಟ್ಟಿದ್ಯಾ? ಇಲ್ಲ ಇಲ್ಲ ಇಲ್ಲ, ನನಗೆ ಗೊತ್ತಿರಲಿಲ್ಲ ನಿಮ್ಮ ಹೆಂಡತಿ ಹೆಸರು ಅಂತ. ಆದ್ರೂ ಚೆನ್ನಾಗೈತೆ. ನೋಡಮ್ಮ, ಇಲ್ಲೆಲ್ಲನೂ ಜಾಸ್ತಿ ಅದು ಇದು ಅಂತ ಹೇಳ್ಬಿಟ್ಟು ಈಚೆ ಕಡೆ ಓಡಾಡೋದು ಎಲ್ಲ ಮಾಡಬೇಡ. ಏನೋ ಅಲ್ಲಿ ರೂಮ್ಗಳವೆ, ಯಾವುದೋ ಒಂದು ರೂಮಾಗ ಹೋಗ್ಬಿಟ್ಟು ಆರಾಮಾಗಿ ಸೆಟ್ಲಾಗಿ ಹೋಗು. ತುಂಬ ಥ್ಯಾಂಕ್ಸ್ ಮಾವಯ್ಯ. ಮಾವಯ್ಯ ಇಡೀ ಊರಿಗೆ ಸಾವ್ಕಾರಲ್ವಾ? ನಿಮ್ಮ ಜೊತೆ ಇರೋಕ್ಕೆ ನಮಗೂ ನಮ್ಮ ಅಪ್ಪಂಗೂ ಭಾಳ ಖುಷಿ. ಇವ್ರು ನಮ್ಮ ಅಪ್ಪ. ನಮಸ್ಕಾರ ಸಾವ್ಕಾರ್ರಿಗೆ. ನಮಸ್ಕಾರ ನಮಸ್ಕಾರ. ಬಾ ಲಗೇಜ್ ಇಟ್ಕೊಂಡು ಹೋಗೋಣ ರೂಮ್ಗೆ.